ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ ಅಣ್ಣಾ ಹಜಾರೆ ಅವರ ಆರೋಗ್ಯದ ಕುರಿತಾಗಿ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ಕಾವ್ಯ, ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ಇವಾಗ 12 ದಿವಸದಿಂದ ನಡೀತಿದೆ ಅಂದರೆ ಯಾರು ಇನ್ನೂ ಅವ್ರೇನು ಸರ್ಕಾರದಿಂದ ಬೆಂಬಲ ಸಿಗ್ತಿಲ್ಲ ಇನ್ನೂ. ಅಂದರೆ ಇವಾಗ ಫ್ರೆಶ್ ಪೊಲಿಟಿಷಿಯನ್ಸ್ ಬೇಕಂತಲ್ಲ, ಅವ್ರು ಬಂದರೂ ಮತ್ತೆ ಅವ್ರು ಸರಿಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇರೋರೇ ಸರಿ ಆಗಬೇಕು, ಅದು ಅವ್ರು ಅರ್ಥ ಮಾಡ್ಕೋಬೇಕು, ಸ್ವಾರ್ಥ ಬಿಟ್ಟು ಅರ್ಥ ಮಾಡ್ಕೋಬೇಕು, ಇಂಡಿಯಾ ಅಂತ ಯೋಚಿಸ್ಬೇಕು ಅಷ್ಟೇ. ಅಲ್ಲ, ಇವಾಗ ಅಣ್ಣಾ ಹಜಾರೆ ಅವರು ಹೋರಾಟ ಒಂದು ಕಡೆ ಆದರೆ ಸಂಸತ್ನಲ್ಲಿ ನಡೀತಾ ಇರತಕ್ಕಂಥ ಚರ್ಚೆನ ನೀವು ಗಮನಿಸಿರಬಹುದು. ಈಗ ಒಂದು ಜನಲೋಕಪಾಲ್ ಮಸೂದೆಯನ್ನು ಜಾರಿ ಮಾಡಿ ಅಂತ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಇವಾಗ ಮತ್ತೆ 3 ಮಸೂದೆಗಳು ಹುಟ್ಕೊಂಡಿದೆ. ಕೇಂದ್ರ ಸರ್ಕಾರವೇ ಒಂದು ಮಸೂದೆ ಜಾರಿ ಮಾಡಿದೆ, ಮಸೂದೆಯನ್ನು ತಂದಿದೆ, ರೆಡಿ ಮಾಡಿದೆ. 2 ಇದೆಲ್ಲದರ ಬಗ್ಗೆ ಚರ್ಚೆಗಳು ಆ ಕಡೆ ಈ ಕಡೆ ನಡೀತಾ ಇದ್ರು ಕೂಡ ಯಾರಾದರೂ ಸರ್ಕಾರದ ಪರವಾಗಿ ಒಬ್ರು ಹೋಗಿ ಅಣ್ಣಾ ಹಜಾರೆ ಅವರ ಆರೋಗ್ಯವನ್ನು ವಿಚಾರಿಸಿ ಒಂದು ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನ ಕೂಡ ನಡೆದಿಲ್ಲ. ಒಂದ್ ಕಡೆ ಹೋರಾಟ ನಡೀತಾನೆ ಇದೆ, ಮತ್ತೊಂದ್ ಕಡೆ ಇವರು ಇಲ್ಲಿ ಹಗ್ಗ ಜಗ್ಗಾಟದಲ್ಲಿ ಕೂತಿದ್ದಾರೆ. ಏನ್ ತೋರಿಸುತ್ತೆ ಇದನ್ನ? ಏನ್ ಅನ್ಸುತ್ತೆ? ಅದು ಬರೀ ಸ್ವಾರ್ಥ. ಅಂದ್ರೆ ಅವರು ನಮ್ಮ ದೇಶದ ಬಗ್ಗೆ ಯೋಚಿಸ್ತಿಲ್ಲ. ಖಂಡಿತ ಆತರ ಯೋಚಿಸಿದ್ರೆ ಅವರು ತಕ್ಷಣನೇ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇರೋ ರೀತಿಯಲ್ಲಿ 12 ದಿನ ಆಗಿದೆ ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿ. 12 ದಿವಸಗಳ ಬಳಿಕ ಇವತ್ತು ನಾವು ನೋಡ್ತಾ ಇದೀವಿ, ಇದು ಹೋರಾಟವಾಗಿ ಉಳಿದಿಲ್ಲ, ಇದು ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ನಡುವಿನ ರಾಜಕೀಯ ಜಂಜಾಟವಾಗಿ ಮಾರ್ಪಟ್ಟಿದೆ. ಅವ್ರವ್ರು ಕಿತ್ತಾಡ್ತಾ ಇದ್ದಾರೆ, ಇಲ್ಲಿ ಇವ್ರನ್ನ ಕೇಳೋರ್ ಗತಿನೇ ಇಲ್ಲ. ನೀವೇನ್ ಹೇಳ್ತೀರಾ? ಅವ್ರು ಅಷ್ಟು ವಯಸ್ಸಾಗಿದೆ ಅವ್ರಿಗೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನ ನಾವು ಫಸ್ಟ್ ನೋಡಬೇಕು. ಅವ್ರು ಸುಮ್ಮನೆ ಅವ್ರು ಮಾಡೋದು ಅವ್ರು ಮಾಡ್ತಿರ್ತಾರೆ, ಇನ್ನು ಎಲ್ಲರೂ ನಾವು ಎಲ್ಲ ಹೋರಾಡ್ತೀವಿ ಅಂತ ಬರ್ತಾರೆ ಮುಂದೆ. ಆದರೆ ಅವ್ರನ್ನ ಕರೆಕ್ಟಾಗಿ ಅವ್ರನ್ನೇ ಒಂದು ಇದನ್ನ ಇಟ್ಕೊಂಡು ನೋಡಿದ್ರೆ ನಾವು ಅವ್ರ ಮುಂದೆ ಏನೂ ಅಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಅಷ್ಟು ಸಪೋರ್ಟ್. ಹಾಗಾದ್ರೆ ಯೂತ್ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಏನ್ ಮಾಡ್ಬೇಕಾಗಿತ್ತು? ಇವಾಗ ಅಣ್ಣಾ ಹಜಾರೆ ಅವರು ಈಗ ಇವತ್ತಿನ ಬೆಂಗಳೂರಿನ ಸ್ಥಿತಿಗತಿನ ತಗೊಳ್ಳೋಣ. ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೀತಾ ಇದೆ. ಅಲ್ಲಿ ನವದೆಹಲಿಯಲ್ಲಿ ಅಣ್ಣಾ ಹಜಾರೆ ಕೂತಿದ್ದಾರೆ. ಇಲ್ಲಿ ಬೇರೆ ಬೇರೆ ವರ್ಗದವರು, ಕೆಲವರು ITBT ಅವರು ಬಂದ್ರು, ಪುಸ್ತಕ ಪ್ರಕಾಶನದವರು ಬಂದು, ವಿದ್ಯಾರ್ಥಿಗಳು ಬಂದ್ರು. ಬರೀ ಇಷ್ಟೇ ಸಾಕಾ? ಇಲ್ಲ ಇಲ್ಲ. ಏನಾಗಬೇಕು ಹಾಗಾದ್ರೆ? ಅಂದ್ರೆ ಜನರು ಎಷ್ಟನ ಮಾಡ್ಬೋದು, ಬಟ್ ಸರ್ಕಾರದಿಂದ ಮೇನ್ ಬೆಂಬಲ ಬೇಕು. ಬಿಕಾಸ್ ಅವರೇ ಅಥಾರಿಟಿ ಇಟ್ಕೊಂಡ್ಯಾರನ, ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಇಟ್. ಸೊ ಅವ್ರ ಸಪೋರ್ಟ್ ಬೇಕು. ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಪೋರ್ಟ್ ಉಪಯೋಗ ಆಗುತ್ತೆ. ಓಕೆ, ಅಂದ್ರೆ ಆ ರೀತಿಯಾದಂತಹ ಬದಲಾವಣೆಗಳು ತರಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ನಿಮ್ಗೆ ಇನ್ನೊಂದು ಕೆಲವು ಮೆಸೇಜ್ಗಳು ಇವತ್ತಿನ ದಿವಸ ಮೊಬೈಲ್ ನಲ್ಲಿ ಹರಿದಾಡ್ತಾ ಇರತಕ್ಕಂಥ ನೋಡಿರ್ಬೋದು ನೀವು. ಈಗ ನೀವು ಕೂಡ ನೋಡಿರ್ಬೋದು. ಏನಂತಂದ್ರೆ 1982ನೇ ಇಸ್ವಿನಲ್ಲಿ ಸಿಂಗಾಪುರ್ನಲ್ಲಿ ಇದೇ ರೀತಿ ಜನಲೋಕಪಾಲ್ ಮಸೂದೆಗೆ ಸಂಬಂಧಪಟ್ಟಂತಹ ಒಂದು ಮಸೂದೆನ ತಂದರು. ಅದಾದ ನಂತರ ಇವತ್ತಿನ ದಿವಸ ಅಲ್ಲಿ 1% ಮಾತ್ರ ಇದೆಯಂತೆ ಇಲ್ಲಿಟ್ರೆಸಿ ಅಂತಕ್ಕಂಥದ್ದು, ಆಮೇಲೆ ಅವ್ರು ಯಾವುದೇ ಟ್ಯಾಕ್ಸ್ ಕಟ್ತಾ ಇಲ್ಲ, ಏನೂ ಆಗಿಲ್ಲ. ಇಂಥ ಒಂದು ಸರ್ಕಾರ, ಇಂಥ ಒಂದು ದೇಶ ನಿಮಗೆ ಬೇಕು ಅಂತಂದ್ರೆ ಅಣ್ಣಾ ಹಜಾರೆಗೆ ಬೆಂಬಲಿಸಿ ಅಂತ ಮೆಸೇಜ್ಗಳು ಹರಿದಾಡ್ತಾ ಇದೆ. ಏನು ಹೇಳ್ತೀರಾ ಅದಕ್ಕೆ ನೀವು? ಪ್ರತಿಯೊಂದು ಜಾಗದಲ್ಲೂ ಮೆಸೇಜ್ನ ಕಳಿಸ್ತಾ ಇದ್ದಾರೆ ಹೊರತು ಜನ ಬಂದು ಅದಕ್ಕೆ ಬೆಂಬಲ ಸೂಚಿಸ್ತಾ ಇಲ್ಲ. ಇವತ್ತು ನಾವೇನು 21 ಕೋಟಿ ಜನಸಂಖ್ಯೆ ಇದ್ದಾರೆ, ಅದರಲ್ಲಿ ಬಹಳಷ್ಟು ಜನ ಅವಿದ್ಯಾವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ. ಆದ್ರೂ ವಿದ್ಯಾವಂತರಾಗೂ ಅವಿದ್ಯಾವಂತರಾಗಿ ನಡ್ಕೊಂತ ಇದ್ದಾರೆ. ಇದು ಇನ್ನು ನಮ್ಮ ಈ ಒಂದು ಚರ್ಚೆಗೆ ಧಾರ್ಮಿಕ ಚಿಂತಕರು ಸಂತೋಷ್ ಗುರೂಜಿ ಅವರು ನಮ್ಮ ಚರ್ಚೆಗೆ ಸೇರ್ಕೊಂಡಿದ್ದಾರೆ. ಗುರೂಜಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಗುರೂಜಿ, ಈಗಾಗಲೇ ನಾವು ಯುವತಿಯರ ಜೊತೆ ಮಾತಾಡ್ತಾ ಇದ್ವಿ. ನಮ್ಮ ಆಂಗಲ್ ಯಾವ ರೀತಿ ಇದೆ ಅಂತಂದ್ರೆ, ಅಣ್ಣಾ ಹಜಾರೆ ಅವರ ಆರೋಗ್ಯದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. 74 ವರ್ಷದ ವೃದ್ಧರು ಒಂದು ಕಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಕೂತಿದ್ರೆ, ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಂಸತ್ನಲ್ಲಿ ಕಿತ್ತಾಡ್ತಾ ಇದ್ದಾರೆ. ಇನ್ನೊಂದು, ಎಲ್ಲಾ ನಗರಗಳಲ್ಲೂ ಕೂಡ ಜನಗಳು ಅಣ್ಣಾ ಹಜಾರೆ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಅಲ್ಲಲ್ಲೇ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಾ ಹಜಾರೆ ಅವರ ಆರೋಗ್ಯ ಹಾಳಾಗ್ತಾ ಇದೆ, ಹಿರಿಯ ಗಾಂಧಿವಾದಿಯ ಆರೋಗ್ಯ ಹಾಳಾಗ್ತಾ ಇದೆ. ಇದಕ್ಕೆ ಕಾರಣೀಭೂತರು ಯಾರು? ನೀವೇನು ಹೇಳ್ತೀರಾ? ಇವತ್ತಿನ ದಿವಸ ಇದನ್ನು ಯೋಚನೆ ಮಾಡ್ತಾ ಹೋದರೆ, ಭಾರತ ಇಷ್ಟು ದಿವಸದ ಚಳವಳಿ ಕಂಡದ್ದಕ್ಕೂ ಈಗ ಕಾಣ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆಂತಂದ್ರೆ ಈ ಚಳವಳಿಯಲ್ಲಿ ಇಂಥ ಮಕ್ಕಳುಗಳು ಭಾಗವಹಿಸಿರ್ತಕ್ಕಂಥ, ಯಾವಾಗ ಇಂಥ ಯುವಕರುಗಳು, ಶಾಲಾ ಮಕ್ಕಳುಗಳು, ಕಾಲೇಜ್ ಹುಡುಗರುಗಳು ಬಂದರೂ ಎಂತಹ ಸರ್ಕಾರ ಇದ್ರೂ ಸಹ ಅದಕ್ಕೆ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದೆ ಅದರ ಅವನತಿ ಅಂತೂ ಸತ್ಯ ಅಂತ. ಯಾಕೆಂತಂದ್ರೆ ಈಗ ಯಾವುದೋ ಒಂದು ಜನರನ್ನ ಇವತ್ತು ಮರ್ತು ಬಿಡ್ತಾರೆ, ನಾಳೆ ಸ್ಟ್ರೈಕನ್ನು ಮರೀತಾರೆ, ನಾಳೆ ಎಲೆಕ್ಷನ್ ಟೈಮಲ್ಲಿ ಹೆಂಡವನ್ನ ಕೊಟ್ಬಿಟ್ರೆ ಮತ್ತೆ ಓಟ್ ಹಾಕ್ತಾರೆ ಅನ್ನುವಂಥ ಈ ಭ್ರಮೆ ಇದೆಯಲ್ಲ, ಅದು ಈ ಕಾಲೇಜು ವಿದ್ಯಾರ್ಥಿಗಳನ್ನ ಆ ಅಳತೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಹೌದು. ಯಾಕೆಂತಂದ್ರೆ ಈ ಸಾರಿ ಏನು ಹುಡುಗರುಗಳು, ಮಕ್ಕಳುಗಳು ಎಲ್ಲರೂ ಬಂದ್ರು, ಅವ್ರಗಳೆಲ್ಲ ಜೀವನ ಪರ್ಯಂತ ನೆನ್ಪಿಡ್ತಕ್ಕಂಥ ಚಳವಳಿ ಇದು. ಮುಂದಿನ ಚುನಾವಣೆಯಲ್ಲಿ ಇವರೇನಾದ್ರು ಎದುರಿಸಬೇಕು ಅಂತಿದ್ರೆ
ಇದಕ್ಕೆ ಸ್ಪಂದಿಸಬೇಕಾಗತ್ತೆ. ಓಕೆ. ರಾಜಕಾರಣಿಗಳಿಗೆ ಹೆದರಿಸ್ಬೇಕು ಅಂತೇಳಿ ಅಣ್ಣಾ ಹಜಾರೆ ಈ ರೀತಿಯಾಗಿ ಮಾಡಲೂ ಇಲ್ಲ. ಅವ್ರು ಏನಂದ್ರು, ಎಲ್ಲ ಭಾರತದಾದ್ಯಂತ ಇದೊಂದು ಜಾಗೃತಿ ತರಬೇಕು ಅಂತ ಹೊರಟರು. ಅದು ಹೊರಟಿದ್ದು ಈಗ ನೋಡಿ, ನಮ್ಮ ಭಾರತದಲ್ಲಿ ಮಹಾತ್ಮ ಗಾಂಧಿ ಅವರು 21 ದಿವಸ ಉಪವಾಸ ಮಾಡಿದ್ರು ಅಂತ ಹೇಳಿ ಇದೆ. ಅದು ಯಾರ ಎದುರುಗಡೆ? ಪರಕೀಯರ ಜೊತೆ. ಅದು ಬ್ರಿಟಿಷರು ಈ ದೇಶವನ್ನ ತಗೊಂಡು ಇಟ್ಕೊಳ್ಬೇಕು ಅನ್ನುವಂತ ಒಂದು ಆಮಿಷ ಇತ್ತು. ಅವರಿಂದ ಬಿಡುಗಡೆ ಆಗ್ಲಿಕ್ಕೆ 21 ದಿವಸ ಹೋರಾಟ ಮಾಡ್ಬೇಕಾಯ್ತು. ಅದೇ ನಮ್ಗೆ ಹೆಚ್ಚಾಯ್ತು ಅಂತ ಅನಿಸ್ತು. ಆದ್ರೆ ಇವತ್ತು ನಮ್ಮವ್ರ ಎದುರುಗಡೆ 12ನೇ ದಿವಸಕ್ಕೆ ಉಪವಾಸ ಇದೆ ಅಂತಂದ್ರೆ ಇಂಥ ರಾಜಕಾರಣಿಗಳು, ಇದಕ್ಕಿಂತ ನೀಚ ರಾಜಕಾರಣಿಗಳು ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಇಲ್ಲಿ ನಾವು ಅಷ್ಟೂ ಜನ ನೋಡ್ತಿದೀವಿ ಸಂಸತ್ತಿನ ಒಳಗಡೆ, ವಿರೋಧ ಪಕ್ಷದವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಇವರು ನಾವು ಅದಕ್ಕೆ ಒಪ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. 12 ದಿವಸ ಆದ್ರೂ ಒಂದು ಇದನ್ನು ಒಪ್ಕೊಳ್ಳಿಕ್ಕೆ ಆಗದಿದ್ದವರು ನಾಳೆ ಇನ್ನೊಂದು ದೇಶ ನಮ್ಮ ವಿರುದ್ಧ ಬರ್ತವೆ ಅಂತಂದ್ರೆ ಇವ್ರಿಗೆ ಸಡನ್ ಆಗಿ ಡಿಸಿಷನ್ ತಗೊಳ್ಳಿಕ್ಕೆ ಯೋಗ್ಯತೆ ಇದೆಯಾ? ಅದನ್ನು ಯೋಚನೆ ಮಾಡಬೇಕು. ನಾವು ಮತ್ತೊಮ್ಮೆ ಗುಲಾಮರಾಗೋದಕ್ಕೆ ಸಿದ್ಧರಾಗ್ಬಿಟ್ಟಿದೀವಿ ಅಂತ ಆಯ್ತು. ಇನ್ನೊಂದು ಅರ್ಥದಲ್ಲಿ ಏನಾಗಿದೆ, ಇವತ್ತು ನೀವು ತೋರಿಸ್ತಾ ಇದ್ದೀರಿ ಲೈವ್ ಆಗಿ, ಅವರ ಅಬ್ಡಮೆನ್ ನೋಡಿದ್ರೆ ಡಿಸ್ಟೆನ್ಷನ್ ಆಗಿದೆ, ಅಂದ್ರೆ ಉಬ್ಕೊಳ್ತಾ ಇದೆ. ಗ್ಯಾಸ್ ಹೌದು, ಫಾರ್ಮೇಶನ್ ಆಗೇ ಆಗುತ್ತೆ. ನಾವೀಗ 2 ದಿನ ಊಟ ಬಿಟ್ಬಿಟ್ರೆ 3ನೇ ದಿನಕ್ಕೆ ಅಡ್ಮಿಟ್ ಮಾಡ್ಬೇಕಾಗಿಲ್ಲ. ಇಲ್ಲ, ಇರೆಗ್ಯುಲರ್ ಆಗಿ ಊಟ ಮಾಡ್ಲಿಲ್ಲ ಅಂದ್ರೆ ಒಂದೇ ದಿನಕ್ಕೆ ನಮಗೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ ಆಗುತ್ತೆ. ಅಂಥದ್ರೊಳಗೆ 74 ವರ್ಷದ ಆ ವಯೋವೃದ್ಧರು ಹೀಗಿದ್ದಾರೆ ಅನ್ಬೇಕಾದ್ರೆ ಅದ್ರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥವ್ರನ್ನ ನಾವು ಆರಿಸಿದ್ವಲ್ಲ, ಅದು ನಾವು ಕರ್ಮ ಈ ಪ್ರಾರಬ್ಧದಲ್ಲಿ ಇದೀವಲ್ಲ, ಮೂರ್ಖತನದ ಪರಮಾವಧಿ ಅಂತ ಅನಿಸ್ತಾ ಇದೆ. ಓಕೆ ವಿಜಯ್, ಇವಾಗ ಒಂದು ವಿಚಾರ ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿನ ಕಾಂಗ್ರೆಸ್ನ ಯುವ ನೇತಾರ ಅಂತಾನೆ ಕರೀತಾರೆ. ಅಂದ್ರೆ ಯುವಕರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ರಾಜ ಅಂತಕ್ಕಂಥ ಮಾತನ್ನು ಕೇಳಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಜನಲೋಕಪಾಲ್ ಬಿಲ್ ಪಾಸ್ ಮಾಡೋದ್ರಿಂದ ದೇಶದಲ್ಲಿ ಭ್ರಷ್ಟಾಚಾರ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಯುವಕ ಸೇನೆ ಏನಿದೆ, ನಮ್ಮ ದೇಶದ ಯುವ ಸೇನೆ, ಇದರ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಾ? ಸತ್ಯ. ಪಾರ್ಲಿಮೆಂಟಲ್ಲಿ ಯಾವ ವಿಚಾರದ ಬಗ್ಗೆ ಇದಾಗಬೇಕಿತ್ತು, ಡಿಸ್ಕಷನ್ಸ್ ಆಗಬೇಕಿತ್ತು, ಆ ವಿಷಯವನ್ನು ಕಂಪ್ಲೀಟಾಗಿ ಡೈವರ್ಟ್ ಮಾಡಲಿಕ್ಕೆ, ಜನರ ಕಾನ್ಸಂಟ್ರೇಷನನ್ನು ಬೇರೆ ಕಡೆ ಮೂವ್ ಮಾಡಲಿಕ್ಕೋಸ್ಕರನೇ ರಾಹುಲ್ ಗಾಂಧಿ ಅಂತಹ ವಿಚಾರವನ್ನು ಮಂಡಿಸಿದರು. ಈ ಲೋಕಪಾಲ ಈಗ ಎಲೆಕ್ಷನ್ ಕಮಿಷನ್ ಥರ ಪಾರ್ಲಿಮೆಂಟ್ ಜೊತೆಗೆ ಬರುವುದಾದರೆ, ಈಗಾಗಲೇ ಏನೆಲ್ಲ ಇದೆ ನಮ್ಮ ವಿಭಿನ್ನ ರಾಜ್ಯದಲ್ಲಿ, ಆ್ಯಂಟಿ ಕರಪ್ಷನ್ ಬ್ಯೂರೋ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ವಿಚ್ ಇಸ್ ರಿಪೋರ್ಟಿಂಗ್ ಟು CM. ಓಕೆ. ಈ ವಿಚಾರದಲ್ಲಿ ಇದರಲ್ಲಿ ನಮಗೆ ಸೂಕ್ತವಾದ ಜಯ ಸಿಗ್ತಾ ಇರಲಿಲ್ಲ. ಈಗ ಎಷ್ಟೇ ಸ್ಕ್ಯಾಮ್ ವಿಚ್ ವಾಸ್ ಕೇಮ್ ಔಟ್, 2G ಸ್ಕ್ಯಾಮ್ ಇರ್ಬೋದು ಅಥವಾ ಕಾಮನ್ವೆಲ್ತ್ ಸ್ಕ್ಯಾಮ್ ಇರ್ಬೋದು, ವಿಚ್ ವಾಸ್ ಕೇಮ್ ಔಟ್ ಅಂಡರ್ ದ ಗೌರ್ಮೆಂಟ್. ಈ ಲೋಕಪಾಲ ಮಸೂದೆ ಏನು ಕೇಳ್ತಾ ಇದೆ, ನಾವು ಸಪ್ರೇಟಾಗಿ ಒಂದು ಸಿಸ್ಟಮನ್ನೇ ತಯಾರಿಸುವ, ಸೊ ದಟ್ ಏನೇ ಸ್ಕ್ಯಾಮ್ ಮಾಡಿದ್ರು ಗೌರ್ಮೆಂಟ್ ಸೆಕ್ಟರಲ್ಲಿ ಅಥವಾ ಫ್ರಮ್ ದಿ ಟಾಪ್ ಟು ಬಾಟಮ್, ಸೊ ದಟ್ ಸಪ್ರೇಟ್ಲಿ ಇಟ್ ಕ್ಯಾನ್ ಬಿ ಮಾನಿಟರ್ಡ್. ಇಲ್ಲಿ ಇನ್ನೊಂದು ವಿಚಾರ, ಈಗ ಭ್ರಷ್ಟಾಚಾರ ನಿಗ್ರಹ ತಡೆಗೆ ಒಂದೊಂದು ರಾಜ್ಯಗಳಲ್ಲಿ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಲೋಕಾಯುಕ್ತರು ಅಂತ ಮಾಡಿದ್ರು. ಲೋಕಾಯುಕ್ತರಿಗೆ ಪರಮಾವಧಿ ಕೊಟ್ಟಿಲ್ಲ, ಇವರು ಪರಮಾಧಿಕಾರಿಯನ್ನ ಕೊಟ್ಟಿಲ್ಲ, ಆಯ್ತಾ? ಆ ಲೋಕಾಯುಕ್ತರಿಗೆ ಪರಮಾಧಿಕಾರ ಕೊಡದೇ ಇದ್ದಂಥವ್ರು ಜನಲೋಕಪಾಲ್ ಬಿಲ್ ಮಸೂದೆಯನ್ನು ಇವರು ಜಾರಿಗೆ ತರ್ತಾರಾ? ಇವರು ಅದನ್ನೇ ಕೇಳ್ತಾ ಇರೋದು. ಪ್ರಧಾನಿಯು ಸಹ ನಮ್ಮ ಇದಕ್ಕೆ ಬರಬೇಕು ಅಂತೇಳಿ, ಅದು ಬಂದರೆ ದೇಶದ ಸ್ವಾಯತ್ತದ ಪ್ರಶ್ನೆ ಆಗುತ್ತೆ ಅಂತೇಳಿ, ಬೇರೆ ದೇಶದವರು ಪರಕೀಯರು ಲೋಕಪಾಲನ್ನ ದುರ್ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಮೂರ್ಖತನದ ಒಂದು ಇದನ್ನು ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ದೇಶದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥ ರಾಷ್ಟ್ರಪತಿ. ಈಗ ಪರಕೀಯ ಅಥವಾ ಬೇರೆ ದೇಶದವರು, ಪರದೇಶದವರು ಲೋಕಪಾಲನ ಅಸ್ತಿತ್ವಕ್ಕೆ ತಗೊಂಡು ಅಥವಾ ಏನಾದ್ರು ಪ್ರಭಾವಕ್ಕೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಇದನ್ನ ವಿಸರ್ಜನೆ ಮಾಡ್ತಕ್ಕಂಥ ಶಕ್ತಿಯು ಸಹ ರಾಜ್ಯಪಾಲನಿಗೆ ಇರುತ್ತೆ. ಖಂಡಿತ. ಹಾಗಾಗಿ ಈ ದೇಶದ ಮೇಲೆ ಏನು ಅನಾಹುತ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ ಲೋಕಪಾಲ್ ಬರೋದ್ರಿಂದ. ಒಂದು, ಈಗಾಗಲೇ ನಾವು ಈ ಮಕ್ಕಳನ್ನ ಕರ್ಕೊಂಡು ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲ ದೇಶದ ಈ ಮಕ್ಕಳು ಸಮೇತ ಇವತ್ತು ಇದಕ್ಕೆ ಒಳಗಾಗಿರುವಾಗ ಈ ಪಕ್ಷದ ಮತ್ತು ಈ ಕಾಂಗ್ರೆಸ್ ಪಕ್ಷದ ಯುವರಾಜ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಇದನ್ನು ಯೋಚನೆ ಮಾಡಬೇಕು. ಒಬ್ಬ ಚಾಣಾಕ್ಷ ರಾಜಕಾರಣಿ ಆದರೆ, ಯಾಕೆಂತಂದ್ರೆ ಈಗಿನ ಜನರೇಷನ್ ಬಿಟ್ಬಿಡಿ, ಪಾಪ ಈಗ ಪ್ರಣಬ್ ಮುಖರ್ಜಿ ಆಗಲಿ, ಮನಮೋಹನ್ ಸಿಂಗ್ ಆಗಲಿ, ಇವರೆಲ್ಲ ಇನ್ನೊಂದು 5-10 ವರ್ಷ ಮತ್ತೆ ರಾಜಕೀಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ವಯಸ್ಸಾಗ್ತಾ ಹೋಗುತ್ತೆ. ಮುಂದಿನ ಪೀಳಿಗೆಯನ್ನ ನೇತಾರನಾಗಿ ತಾನು ಕಾಣಬೇಕಾದಂಥವ್ರು ಯಾರು? ರಾಹುಲ್ ಗಾಂಧಿ, ಇಂಥ ಒಂದು ಕೆಲವೊಂದು ಯುವಕರು. ಹೌದು. ಆಗ ಈ ಯುವ ಜನತೆಯ ಮನಸ್ಸಿನಲ್ಲಿ ತಾನು ಏನು ವಿಲನ್ ತರ ಕಂಡುಬಿಟ್ರೆ ಮುಂದೆ ಕಷ್ಟ ಆಗತ್ತೆ. ಖಂಡಿತ. ಅದನ್ನ ಜಾಣತನದಿಂದ ಇವತ್ತು ಈ ಮಕ್ಕಳ ಹೃದಯಕ್ಕೆ ಹತ್ತಿರವಾಗಿ ತಾನು ಸ್ಪಂದಿಸಿ ಇದನ್ನ ತರಲಿಕ್ಕೆ ತಾನು ಒತ್ತಾಯ ಮಾಡಿದಿದ್ರೆ ಇಡೀ ಯುವ ಜನತೆ ರಾಹುಲ್ ಗಾಂಧಿ ಪರವಾಗಿ ನಿಲ್ತಾ ಇತ್ತು. ಖಂಡಿತ. ಅದನ್ನ ಯೋಚನೆ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಗೊಂದಲಗಳು ಅಂತಕ್ಕಂಥದ್ದು ಮನೆ ಮಾಡಿದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ
ಪ್ರತಿಯೊಂದು ಪಕ್ಷ, ಆಡಳಿತ ಪಕ್ಷ ಆಗಬಹುದು, ವಿಪಕ್ಷ ಆಗಬಹುದು, ಎಲ್ಲರೂ ಕೂಡ ಅಣ್ಣಾ ಹಜಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ, ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಯಾರೂ ಕೂಡ ಅವರು ಕೇಳ್ಕೊಂಡಿರ್ತಕ್ಕಂಥ ಕೋರಿಕೆಯನ್ನು ಈಡೇರಿಸುವತ್ತ ಚಿತ್ತವನ್ನು ಹರಿಸಿಲ್ಲ. ಅಂದರೆ ಎಲ್ಲೂ ಅವರಲ್ಲೇ ಒಂದು ಗೊಂದಲ ಮನೆ ಮಾಡಿದೆ ಅಂತಕ್ಕಂಥದ್ದು. ಇದರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.